ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಸಿಎಂ ಆಗಿ ಸಿದ್ದರಾಮಯ್ಯನವರು, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. 20ಕ್ಕೂ ಹೆಚ್ಚು ಜನ ಸಚಿವರಾಗಿ ನಾಳೆಗೆ ಹಾಗಾದ್ರೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಉತ್ತರ ಅದಕ್ಕೆ ನಾಳೆಯೇ ಸಿಗಬೇಕು ಅಂತ ಅನ್ಸುತ್ತೆ. ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯನವರು, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆ ಇವರಿಬ್ಬರ ಜೊತೆಗೆ ಈ ಕಂಠೀರವ ಸ್ಟೇಡಿಯಂನಲ್ಲಿ 20ಕ್ಕೂ ಹೆಚ್ಚು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಂಠೀರವ ಕ್ರೀಡಾಂಗಣದಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಸ್ಟೇಡಿಯಂನ ಅಷ್ಟ ದಿಕ್ಕುಗಳಲ್ಲಿ ಕೂಡ ಖಾಕಿ ಭದ್ರತೆಯನ್ನ ಕೊಡಲಾಗಿದೆ. ರಾಜ್ಯದೆಲ್ಲೆಡೆಯಿಂದ ಕಾರ್ಯಕರ್ತರ ಆಗಮನ ಆಗೋ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ಎಲ್ಲಾ ಗೇಟ್ಗಳಲ್ಲೂ ಕೂಡ ವಿವಿಐಪಿಗಳಿಗೆ ಎಂಟ್ರಿಯನ್ನ ಕೊಡಲಾಗಿದೆ. ಕಂಠೀರವ ಸ್ಟೇಡಿಯಂನ ಅಷ್ಟ ದಿಕ್ಕುಗಳಲ್ಲಿ ಸರಿಯಾಗಿ ಭದ್ರತಾ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ನಿನ್ನೆಯಿಂದಲೂ ಕೂಡ ಈ ತಯಾರಿಗಳೆಲ್ಲ ಆಗ್ತಾ ಇದೆ. ಯಾವಾಗಲೇ ಅಧಿಕೃತವಾಗಿ ಎಐಸಿಸಿ ಕಡೆಯಿಂದ ಅನೌನ್ಸ್ ಆಯಿತು ಆ ಸಂದರ್ಭದಲ್ಲೇ ಇಲ್ಲಿ ತಯಾರಿಗಳು ಕೂಡ ಶುರುವಾಯಿತು. ನಿನ್ನೆ ವೇದಿಕೆಯ ನಿರ್ಮಾಣದ ಕಾರ್ಯಗಳು ಕೂಡ ನಡೀತಾ ಇತ್ತು. ನಾಳೆ ಸಿದ್ದರಾಮಯ್ಯನವರು ಸಿಎಂ ಆಗಿ, ಮತ್ತೊಂದು ಕಡೆಗೆ ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಇಬ್ರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇವರಿಬ್ಬರ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಂಠೀರವ ಸ್ಟೇಡಿಯಂಗೆ ಆಗಮಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕಂಠೀರವ ಸ್ಟೇಡಿಯಂನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಖಾಕಿ ಭದ್ರತೆಯನ್ನ ಒದಗಿಸಲಾಗಿದೆ. ಸೊ ಒಂದು ಕಡೆಗೆ ತಾವು ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಹೇಳಿ. ಸೊ ಅಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳಾಗ್ಲಿ, ಜೊತೆಗೆ ಅಲ್ಲಿಗೆ ಸೇರುವಂತಹ ವೇದಿಕೆಗೆ ಆಸನದ ವ್ಯವಸ್ಥೆಗಳಾಗ್ಲಿ, ಮತ್ತೊಂದು ಕಡೆಗೆ ಸ್ಟೇಜ್ ನಿರ್ಮಾಣಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗ್ಲಿ ಎಲ್ಲವನ್ನ ಕೂಡ ಈಗಾಗಲೇ ಆ ಸ್ಥಳಕ್ಕೆ ತಂದು ಹಾಕಲಾಗಿದೆ. ಮತ್ತೊಂದು ಕಡೆಗೆ ಚೇರ್ಗಳನ್ನ, ಜೊತೆಗೆ ಶಾಮಿಯಾನವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ವ್ಯವಸ್ಥೆಗಳು ಈಗಾಗಲೇ ನಿನ್ನೆಯಿಂದಲೂ ಕೂಡ ನಡೀತಾ ಇದೆ ಅಂತ ಹೇಳಿ ದೊಡ್ಡ ದೊಡ್ಡ ವಾಹನಗಳಲ್ಲಿ ಈ ಬ್ಯಾರಿಕೇಡ್ಗಳು, ಜೊತೆಗೆ ಸ್ಟೇಜ್ಗೆ ಬೇಕಾಗಿರುವಂತಹ ವ್ಯವಸ್ಥೆಗಳು, ಜೊತೆಗೆ ಆಸನದ ವ್ಯವಸ್ಥೆಗಳು ಎಲ್ಲವನ್ನ ಕೂಡ ಈಗಾಗಲೇ ತಯಾರಿಯೆಲ್ಲ ನಿರತರಾಗಿದ್ದಾರೆ. ಅಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರೋದ್ರಿಂದ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆಯನ್ನ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಎಷ್ಟು ಜನರಿಗೆ ಅಲ್ಲಿ ಆಸನದ ವ್ಯವಸ್ಥೆಯನ್ನ ಕೊಡಲಾಗುತ್ತೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಮಾಹಿತಿ. ಸ್ಟೇಡಿಯಂನ 2 ಗೇಟ್ಗಳಲ್ಲಿ ವಿವಿಐಪಿಗಳಿಗೆ ಎಂಟ್ರಿಯನ್ನ ಕೂಡ ಕೊಡಲಾಗಿದೆ. ನಾಳೆಯಿಂದ ಸಿದ್ದು ಹಾಗೆ ಡಿಕೆ ಅವರ ಜೋಡತಿನ ಸರ್ಕಾರ ಶುರುವಾಗ್ತಾ ಇದೆ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಡೆಯುತ್ತೆ. ಬೇರೆ ಬೇರೆ ಕಡೆಗಳಿಂದ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನವನ್ನ ಕೂಡ ಕೊಡಲಾಗಿದೆ. ಇನ್ನು ಹಾಗಾದ್ರೆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಕಂಠೀರವ ಕ್ರೀಡಾಂಗಣದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಶಿವಕುಮಾರ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದೆಹಲಿಯಿಂದ ಆಶಿಕ್ ಮುಲ್ಕಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಪ್ರಶ್ನೆ ಗಂಗಾಧರ್ಗೆ. ಗಂಗಾಧರ್, ನಿನ್ನೆಯಿಂದಲೂ ಕೂಡ ನಾಳಿನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅದ್ದೂರಿಯಾದಂತಹ ತಯಾರಿಗಳು ಕೂಡ ಆಗ್ತಾ ಇದೆ. ಸಿದ್ಧತೆ ಎಲ್ಲಿವರೆಗೂ ಬಂದಿದೆ, ಯಾವ ರೀತಿಯಾಗಿ ವ್ಯವಸ್ಥೆಗಳಾಗ್ತಾ ಇದೆ ಕಂಠೀರವ ಸ್ಟೇಡಿಯಂನಲ್ಲಿ? ಶ್ರುತಿ, ಕಂಠೀರವ ಸ್ಟೇಡಿಯಂನಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಈಗ ಸದ್ಯ ಕಂಠೀರವ ಸ್ಟೇಡಿಯಂನಲ್ಲಿ ಭರ್ಜರಿಯಾದಂತಹ ಒಂದು ಸಿದ್ಧತಾ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾನಿದೀಗ ಕಂಠೀರವ ಸ್ಟೇಡಿಯಂನ ಒಳಾಂಗಣದ ಒಳಗಡೆ ಇದ್ದೇನೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳೆಲ್ಲ ಕೂಡ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ನೋಡಬಹುದು, ಈಗಷ್ಟೇ ಅಂದ್ರೆ ಇದು ಮೇನ್ ನಾನಿರುವಂತಹ ಸ್ಥಳ, ವಿಐಪಿಗಳು ಮೂವ್ಮೆಂಟ್ ಆಗುವಂತಹ ಜಾಗ. ಈ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಈಗ ಸದ್ಯ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯ ಎಲ್ಲ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಏನಾಗಬಹುದು, ಈಗ ಅಷ್ಟೇ MLC ಗೋವಿಂದರಾಜ್ ಅವರು ಕೂಡ ಭೇಟಿ ಕೊಟ್ಟಿದ್ರು. MLC ಗೋವಿಂದರಾಜ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮ ಹೇಗೆಲ್ಲ ನಡಿಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಸದ್ಯ ಈಗ ನೋಡಬಹುದು, ರೆಡ್ ಮ್ಯಾಟ್ ಅನ್ನ ಹಾಕಿದ್ದಾರೆ ಪೊಲೀಸರು. ರೆಡ್ ಮ್ಯಾಟ್ ಹಾಕಿ ಈಗ ಇಲ್ಲಿ ಏನು ಒಂದು ಸ್ಟೇಜ್ ಕಾಣಿಸ್ತಾ ಇದೆ. ಈ ಸ್ಟೇಜು ಈಗ ಸದ್ಯ ಅಲ್ಲಿ ಏನು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಈ ಸ್ಟೇಜ್ ಒಳಗಡೆ ಸದ್ಯ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಈಗ ನಾಳೆ ಏನು ಒಂದು 12:30ಕ್ಕೆ ಒಂದು ಪ್ರಮಾಣ ವಚನ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನೋಡಬಹುದು ಈ ಒಂದು ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯ MLC ಆಗಿರುವಂತಹ ಗೋವಿಂದರಾಜ್ ಅವರಾಗಿರ್ಬೋದು, ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅವರು ಕೂಡ ನಾಳಿನ ಕಾರ್ಯಕ್ರಮಗಳೇನ ನಡೀತಾ ಇದ್ದಾವೆ. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿ ಸಂದೀಪ್ ಪಾಟೀಲ್ ಅವರು ಎಲ್ಲ ಕೂಡ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಾಳಿನ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತೇಳಿ ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಬಂದೋಬಸ್ತ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ, ಮತ್ತೆ ಜೊತೆಗೆ ಟ್ರಾಫಿಕ್ ಇಲ್ಲಿ ಸುತ್ತಮುತ್ತಲೂ ಕೂಡ ಸುಮಾರು ಇಲ್ಲಿ 35,000 ಪೊಲೀಸರು, ಅಂದ್ರೆ ಇಲ್ಲಿ ಬರುವಂತವ್ರು ಏನಿರ್ತಾರೆ, ಅಂದ್ರೆ ಇಲ್ಲಿ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಇಲ್ಲಿ ಕೆಪಾಸಿಟಿ ಇರುವಂತದ್ದು 35,000 ಮಂದಿ. ಆದ್ರೆ ಲಕ್ಷಾಂತರ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಿಟ್ಟಿನಲ್ಲಿ ಸುತ್ತಲೂ ಕೂಡ ಅಂದ್ರೆ ಇಲ್ಲಿ ಟ್ರಾಫಿಕ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಟ್ರಾಫಿಕ್ ಡೈವರ್ಷನ್ ಅನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅದರ ಜೊತೆಯಲ್ಲಿ
ಈಗ ಕಂದಾಯ ಅಧಿಕಾರಿಗಳಾಗಿರ್ಬೋದು, ಗೃಹ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ಮಂದಿ ಇದು ಒಂದು ಕಡೆ ಶಕ್ತಿ ಪ್ರದರ್ಶನ ಒಂದು ವೇದಿಕೆ, ಜೊತೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರದ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿ ಎರಡು ಮೇನ್ ಗೇಟ್ ಅಂದ್ರೆ ನಾನೀಗ ನಿಂತಿರುವಂತಹ ಸ್ಥಳ ಏನಿದೆ ಇದು ಮೇನ್ ಗೇಟ್, ವಿಐಪಿ ಮೂವ್ಮೆಂಟ್ ಆಗುವಂತಹ ಜಾಗ. ಇಲ್ಲಿ ಮಾತ್ರ ವಿಐಪಿ ಮೂವ್ಮೆಂಟರ್ಗೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಪಕ್ಕದಲ್ಲಿ ಇನ್ನೊಂದು ಮೇನ್ ಗೇಟ್ ಇದೆ. ಅಲ್ಲಿ ಏನು ಪ್ರಮುಖವಾಗಿ ಕಾಂಗ್ರೆಸ್ನ ಮುಖಂಡರು, ನಾಯಕರು ಅವರಿಗೆ ಅವಕಾಶ, ಮತ್ತೆ ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಶಾಸಕರು, ಎಲ್ಲ ಶಾಸಕರಿಗೆ ಒಂದು ಕಡೆ ಶಾಸಕರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಒಂದು ಕಡೆ, ಎರಡೂ ಬದಿಯಲ್ಲಿ ಜಾಗವನ್ನ ಮಾಡಿ ಈಗ ಆಲ್ರೆಡಿ ಒಂದು ಸ್ಟೇಜ್ ಅನ್ನ ಹಾಕಿ ಎಲ್ಲ ಒಂದು ವ್ಯವಸ್ಥೆ ಭರ್ಜರಿಯಾಗಿ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೆ ಮಧ್ಯಾಹ್ನದ ವೇಳೆಗಾಗಿ ಎಲ್ಲ ಕೂಡ ಈಗ ಸುತ್ತಲೂ ಕೂಡ ಇನ್ನು ಒಂದು ಸ್ಟೇಡಿಯಂನ ಮುಂಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲಿ ಮತ್ತೆ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲ ಫ್ಲೆಕ್ಸ್ ಗಳನ್ನ ಕಟ್ತಾ ಇದ್ದಾರೆ, ಒಂದ್ ಕಡೆ ಶುಭಾಶಯಗಳನ್ನ ಕೊಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಸುಮಾರು 500 ಮಂದಿ ಪೊಲೀಸರನ್ನ ಇಲ್ಲಿ ಭದ್ರತೆಗೆ ಅಂದ್ರೆ ಟ್ರಾಫಿಕ್ ಪೊಲೀಸರು ಕೂಡ ಯಾವುದೇ ರೀತಿ ಸಂಚಾರ ದಟ್ಟಣೆ ಆಗಬಾರ್ದು, ಮತ್ತೆ ವೆಹಿಕಲ್ಸ್ ಮೂವ್ಮೆಂಟ್ ಕೂಡ ಅಂದ್ರೆ ಕೋಲಾರ ಆಗಿರ್ಬೋದು, ಮೈಸೂರು ಮತ್ತೆ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚಾಗಿ ಅಭಿಮಾನಿಗಳು ಸಿದ್ದರಾಮಯ್ಯನವರಿಗೆ ಇರುವಂತದ್ದು. ಹೀಗಾಗಿ ಅಲ್ಲಿಂದ ಸಾಕಷ್ಟು ಮಂದಿ ಬರ್ತಾರೆ ಅಂತ ಹೇಳಿ ಈಗ ಪೊಲೀಸರು ಸಾಕಷ್ಟು ಒಂದು ವ್ಯವಸ್ಥೆಯನ್ನ ಈಗ ಮಾಡ್ಕೊಳ್ತಾ ಇರುವಂತದ್ದು. ಶ್ರುತಿ, ಓಕೆ ಗಂಗಾಧರ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.